ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಕೃಷ್ಣವೇಣು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಗೀತಾಮೃತ ಸಾರದಲ್ಲಿ ಶ್ರೀಮದ್ ಭಗವದ್ಗೀತೆಯ ಮುಂದುವರೆದ ಶ್ಲೋಕವನ್ನು ನೋಡಿ ಅರ್ಥೈಸಿಕೊಳ್ಳೋಣ. ಯಾದವ ಕುಲಶ್ರೇಷ್ಠ ವಾಸುದೇವನ ಚರಣಕಮಲಗಳಿಗೆ ವಂದಿಸುತ್ತಾ ಅರ್ಜುನ ವಿಷಾದ ಯೋಗದ ಮೊದಲನೇ ಅಧ್ಯಾಯದ 9ನೇ ಶ್ಲೋಕವನ್ನು ನೋಡಿ ಅರ್ಥೈಸಿಕೊಳ್ಳೋಣ. ಅದಕ್ಕೂ ಮೊದಲು ನಿನ್ನೆ ಪ್ರಶ್ನೆಯ ಉತ್ತರವನ್ನು ಹೇಳಿಬಿಡುತ್ತೇನೆ. ನಿನ್ನೆಯ ಪ್ರಶ್ನೆ ಇದಾಗಿತ್ತು, ದೇವವೃತ ಎಂದು ಯಾರನ್ನು ಕರೆಯುತ್ತಾರೆ? ಅದರ ಉತ್ತರ ಭೀಷ್ಮ. 9ನೇ ಶ್ಲೋಕ ಈ ರೀತಿಯಾಗಿದೆ. ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಈ ಶ್ಲೋಕದ ಅರ್ಥ ಹಾಗೂ ತಾತ್ಪರ್ಯವನ್ನು ನೋಡಿ ಅರ್ಥೈಸಿಕೊಳ್ಳೋಣ. ಹಿಂದಿನ ಶ್ಲೋಕದಲ್ಲಿ ದುರ್ಯೋಧನನು ಭೀಷ್ಮ, ದ್ರೋಣ, ಕರ್ಣರಂತಹ ಮಹಾರಥಿಗಳ ಹೆಸರನ್ನು ಸೂಚಿಸಿ ಇವರೆಲ್ಲ ತನ್ನ ಪರವಾಗಿ ಹೋರಾಡುತ್ತಾರೆ ಅಂತ ಹೇಳಿದ್ದ. ಈಗ ಮುಂದುವರೆದು ತನ್ನ ಪರವಾಗಿ ಹೋರಾಡೋಕ್ಕೆ ಸಿದ್ಧವಾಗಿರುವ, ಅಷ್ಟಲ್ಲದೆ ಪ್ರಾಣಾರ್ಪಣೆಗೂ ಸಹ ಸಿದ್ಧರಾಗಿರುವಂತಹ ಇತರ ಅನೇಕ ವೀರ ಯೋಧರ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅವರು ವಿವಿಧ ಆಯುಧಗಳಲ್ಲಿ ಪರಿಣಿತರಾಗಿದ್ದು ಯುದ್ಧ ಕಲೆಗಳಲ್ಲಿ ಕೂಡ ನಿಪುಣರಾಗಿದ್ದಾರೆ ಅಂತ ದುರ್ಯೋಧನನು ಆ ವೀರರ ಹೆಸರನ್ನು ಹೇಳಿ ವರ್ಣಿಸುತ್ತಾ ಹೋಗ್ತಾನೆ. ಈಗ ಇಲ್ಲಿ ದುರ್ಯೋಧನನು ತನ್ನ ಕಡೆ ಇರುವ ಶಕ್ತಿಯನ್ನು ಪ್ರದರ್ಶಿಸುವ ಮೂಲಕ ಭೀಷ್ಮ, ದ್ರೋಣರಂತಹ ನಾಯಕರ ಸಮ್ಮುಖದಲ್ಲಿ ತಾನು ಆತ್ಮವಿಶ್ವಾಸದಿಂದ ಇದ್ದೇನೆ ಅಂತ ತೋರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ದ್ರೋಣಾಚಾರ್ಯರಿಗೆ ಎರಡೂ ಕಡೆಯ ಪ್ರಮುಖ ವೀರರ ಬಗ್ಗೆ ತಿಳಿದಿದ್ದರೂ ಕೂಡ ದುರ್ಯೋಧನನು ಅವರಿಗೆ ಅವುಗಳನ್ನೆಲ್ಲ ನೆನಪಿಸುವ ನೆಪದಲ್ಲಿ ಅವರನ್ನು ಕಡಿಮೆ ಅಂದಾಜು ಮಾಡ್ತಾನೆ ಅಥವಾ ಕಡಿಮೆ ಎಣಿಸುತ್ತಾನೆ. ದುರ್ಯೋಧನನ ಕಡೆಯ ಎಲ್ಲ ಯೋಧರು ಕೊನೆಯವರೆಗೂ ಅವನ ಪರವಾಗಿ ಹೋರಾಡಲು, ದುರ್ಯೋಧನನ ಸಲುವಾಗಿ ತಮ್ಮ ಪ್ರಾಣವನ್ನೇ ಸಹ ಅರ್ಪಿಸಲು ಕೂಡ ದೃಢ ನಿಶ್ಚಯ ಹೊಂದಿದ್ದಾರೆ ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಅರ್ಥೈಸುತ್ತಾನೆ. ಇದು ಅವನಲ್ಲಿರುವ ಅತಿಯಾದ ಆತ್ಮವಿಶ್ವಾಸವನ್ನು ಮತ್ತು ದುಷ್ಟ ಸಹವಾಸದ ಬಲವನ್ನು ಕೂಡ ಸೂಚಿಸುತ್ತೆ. ಹೀಗಿದ್ದಾಗ ಈ ಶ್ಲೋಕವನ್ನು ನಾವು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಅಥವಾ ನಾವು ಇದನ್ನು ಹೇಗೆ ಅರ್ಥೈಸಿಕೊಳ್ಳಬಹುದು ಅಂತ ನೋಡೋದಾದರೆ, ನಮ್ಮ ಸುತ್ತಲಿರುವ ಜನರನ್ನು ನಾವು ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ. ದುರ್ಯೋಧನನಿಗೆ ಅನೇಕ ವೀರರ ಬೆಂಬಲವಿದ್ದರೂ ಅವರ ಗುರಿ ಮತ್ತು ಮಾರ್ಗ ಅಧರ್ಮದಿಂದ ಕೂಡಿದ್ದರಿಂದ ಅವರು ಸೋಲನ್ನು ಎದುರಿಸಲೇಬೇಕಾಯಿತು. ನಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಆಯ್ಕೆಯು ಕೇವಲ ಅವರ ಸಾಮರ್ಥ್ಯದ ಮೇಲೆ ಅಲ್ಲದೆ ಅವರ ಒಳ್ಳೆಯ ಗುಣಗಳ ಮೇಲೂ ಅವಲಂಬಿತವಾಗಿರಬೇಕು ಅನ್ನೋದನ್ನು ಈ ಶ್ಲೋಕ ನಮಗೆ ಹೇಳಿಕೊಡುತ್ತೆ. ಎರಡನೆಯದಾಗಿ ಈ ಶ್ಲೋಕದಲ್ಲಿ ಹೇಳಿರುವಂತೆ ವಿವಿಧ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವವರು ಮತ್ತು ಯುದ್ಧದಲ್ಲಿ ನಿಪುಣರಾದವರು ಎಂದು. ಅಂದರೆ ಇದರ ಅರ್ಥ ನಮ್ಮ ತಂಡದಲ್ಲಿ ವಿವಿಧ ಕೌಶಲ್ಯ ಮತ್ತು ಜ್ಞಾನವುಳ್ಳ ಜನರಿದ್ದರೆ ಯಾವುದೇ ದೊಡ್ಡ ಸವಾಲನ್ನು ಕೂಡ ಎದುರಿಸೋಕೆ ಸಾಧ್ಯವಾಗುತ್ತೆ. ಇನ್ನೊಂದು ಮುಖ್ಯವಾಗಿ, ದುರ್ಯೋಧನನು ತನ್ನ ಸೈನ್ಯದ ಬಲದ ಬಗ್ಗೆ ಅತಿಯಾದ ಹೆಮ್ಮೆ, ದರ್ಪವನ್ನು ಹೊಂದಿದ್ದ. ಅದೇ ಅವನ ಪತನಕ್ಕೆ ಕಾರಣವಾಯಿತು. ನಾವು ಎಷ್ಟೇ ಬಲಶಾಲಿಗಳಾಗಿದ್ದರೂ ಅತಿಯಾದ ಅಹಂಕಾರದಿಂದ ದೂರವಿದ್ದು ವಿನಯದಿಂದ ಇರಬೇಕು ಅಂತ ಈ ಶ್ಲೋಕ ನಮಗೆ ಈ ರೀತಿಯಾಗಿ ಅರ್ಥವನ್ನು ಕೊಡುತ್ತೆ. ಸಂಚಿಕೆಯ ಕೊನೆಯಲ್ಲಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನ ಸಂಚಿಕೆಯ ಪ್ರಶ್ನೆ ಈ ರೀತಿಯಾಗಿದೆ. ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸಲುವಾಗಿ ಪ್ರಾಣತ್ಯಾಗ ಮಾಡಲು ಸಿದ್ಧರಿರುವ ವೀರ ಯೋಧರ ಬಗ್ಗೆ ಯಾರಿಗೆ ವಿವರಿಸುತ್ತಿದ್ದಾನೆ? ಆಯ್ಕೆಗಳು ಈ ರೀತಿಯಾಗಿವೆ: ಭೀಷ್ಮ, ದ್ರೋಣಾಚಾರ್ಯರು, ವಿದುರ ಮತ್ತು ಧೃತರಾಷ್ಟ್ರ. ಉತ್ತರವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಗೀತಾಮೃತ ಸಾರದ ಇಂದಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮತ್ತು ಕೃಷ್ಣವೇಣು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಕೃಷ್ಣಂ ವಂದೇ ಜಗದ್ಗುರುಂ.